ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮಲ್ಲಿಗೆಯನ್ನು ಯಾವ ರೀತಿ ಕೊಯ್ಯಬೇಕು ಅಂತೆಲ್ಲ ತಿಳಿಸ್ಕೊಡ್ತೇನೆ. ಅಂದರೆ ತುಂಬ ಜನರಿಗೆ ಈ ಮಲ್ಲಿಗೆಯನ್ನು ಯಾವ ರೀತಿ ಕೊಯ್ಯಬೇಕು ಅಂತ ಗೊತ್ತಿರೋದಿಲ್ಲ. ಅಂದರೆ ಅದರಲ್ಲೂ ಕೂಡ ಚಿಕ್ಕ ಮೊಗ್ಗು, ದೊಡ್ಡ ಮೊಗ್ಗು ಅಂತ ಇರ್ತದೆ. ಇವತ್ತಿನ ಮೊಗ್ಗು, ನಾಳೆಯ ಮೊಗ್ಗು, ನಾಡ್ದಿನ ಮೊಗ್ಗು, ಈ ರೀತಿಯಾಗಿ ಮೊಗ್ಗುಗಳಲ್ಲಿಯೂ ಕೂಡ ಬೇರೆ ಬೇರೆ ವಿಧ ಇರ್ತದೆ. ನೋಡಿ, ನಾನೀಗ ಕೊಯ್ತಾ ಇರುವಂಥದ್ದು ನಾಳೆಗೆ ಅರಳುವಂತಹ ಮೊಗ್ಗಾಗಿರ್ತದೆ. ಅದರ ಜೊತೆಗೆ ಈಗ ಮೊಗ್ಗಿನ ಜೊತೆಗೆ ನಾಳೆ ಇರುವಂತಹ ಮೊಗ್ಗು ಕೂಡ ಇರ್ತದೆ. ನೋಡಿ, ಇದರಲ್ಲಿ ಚಿಕ್ಕ ಚಿಕ್ಕದಿದೆಯಲ್ಲ, ಅದು ನಾಳೆಗೆ ದೊಡ್ಡ ಆಗುವಂತಹ ಮೊಗ್ಗುಗಳು. ಈ ನಡುವಲ್ಲಿರುವಂಥದ್ದು ಇವತ್ತು ನಾವು ಕೊಯ್ಯಬೇಕಾಗಿರುವಂಥದ್ದು. ಅಂದರೆ ತುಂಬ ಜನರಿಗೆ ಮಲ್ಲಿಗೆ ಗಿಡದಲ್ಲಿರೋದು ಗೊತ್ತಿರ್ತದೆ, ಆದರೆ ಮಲ್ಲಿಗೆಯನ್ನು ಯಾವ ರೀತಿ ಕೊಯ್ಯಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಗೊತ್ತಿಲ್ಲದವರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು. ಈ ರೀತಿಯಾಗಿ ನೋಡಿ, ಇದರಲ್ಲಿ ನಾಡ್ದು ಅರಳುವಂತಹ ಮೊಗ್ಗುಗಳು ಕೂಡ ಇದೆ. ಸ್ವಲ್ಪ ಅದರ ತೊಟ್ಟಿನ ಭಾಗ ಸ್ವಲ್ಪ ಉದ್ದವಾಗಿ ಬರಬೇಕು. ಉದ್ದವಾಗಿ ಬಂದಂತಹ ಮೊಗ್ಗು ನಮಗೆ ಕೊಯ್ಲಿಕ್ಕೆ ರೆಡಿಯಾಗಿರುವಂತಹ ಮೊಗ್ಗು. ಅಂದರೆ ಇವತ್ತು ಈ ಮೊಗ್ಗನ್ನು ಕೊಯ್ದರೆ ನಾಳೆ ಅದು ಅರಳಿ ನಿಲ್ಲುವಂಥದ್ದು, ಅರಳಿ ಬರುವಂತಹ ಮೊಗ್ಗಾಗಿದೆ. ಈ ಮಲ್ಲಿಗೆ ಗಿಡದಲ್ಲಿ ತುಂಬಾ ಹೂವಾಗಬೇಕು ಅಂತಾದರೆ ನೀವೇನು ಮಾಡಬೇಕು ನೋಡಿ, ಇದರಲ್ಲಿ ನೋಡಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಆ ಕಡೆ ಈ ಕಡೆ ಇರುವಂಥದ್ದು, ಅದು ನಾಳೆಗಿರುವಂಥ ಮೊಗ್ಗು. ಅದರ ನಡುವಲ್ಲಿ ಈ ರೀತಿಯಾಗಿ ಉದ್ದವಾಗಿ ನಿಮಗೆ ಮಲ್ಲಿಗೆ ಕಾಣ್ತಾ ಇದೆಯಲ್ಲ, ನೋಡಿ ಈ ರೀತಿಯಾಗಿ ಮಲ್ಲಿಗೆ ಬರಬೇಕು. ಈ ರೀತಿಯಾದ ಮಲ್ಲಿಗೆಯನ್ನು ಮಾತ್ರ ನಾವು ಕೊಯ್ಯಬೇಕಾಗ್ತದೆ, ಇಲ್ಲದಿದ್ದರೆ ಅದು ನಾಳೆಗೆ ಅರಳುವುದಿಲ್ಲ. ನೀವೀಗ ನಾಡಿದಿನ ಮಲ್ಲಿಗೆಯನ್ನು ಕೊಯ್ದರೆ ಅದು ನಾಳೆಗೆ ಅರಳಿ ಬರುವುದಿಲ್ಲ. ನೋಡಿ, ಕೆಲವೊಂದು ಮೊಗ್ಗಿನಲ್ಲಿ ಎರಡು ಕೂಡ ನಮಗೆ ನಾಳಿನ ಮೊಗ್ಗುಗಳಿರ್ತದೆ. ಆವಾಗ ಅದರ ಸಂಪೂರ್ಣ ಹೂವಿನ ಭಾಗವನ್ನು ಕೂಡ ಕಟ್ ಮಾಡಿ ತೆಗಿಬೇಕು. ಯಾಕಂದರೆ ಆ ರೀತಿ ಕಟ್ ಮಾಡಿ ತೆಗೆದರೆ ಮತ್ತೆ ಪುನಃ ಹೊಸ ಚಿಗುರು ಬಂದು ಮೊಗ್ಗು ಬರಲಿಕ್ಕೆ ಸಹಾಯ ಆಗ್ತದೆ. ತುಂಬಾ ಮಲ್ಲಿಗೆ ಹೂವಾಗಬೇಕು ಅಂತಾದರೆ ನೀವೇನು ಮಾಡಬೇಕು ಅಂದರೆ, ಇದಕ್ಕೆ ನೆಲಕಡಲೆ ಹಿಂಡಿ ಅಂತ ಸಿಗ್ತದೆ. ಅದನ್ನು 1 ವಾರಗಳ ಕಾಲ ನೀರಲ್ಲಿ ಹಾಕಿ ಉಳಿಸಬೇಕು. ಅದನ್ನು ತೆಳ್ಳಗೆ ಮಾಡಿಕೊಂಡು ಅದಕ್ಕೆ ಇವಾಗ ನೀವು 1 ಕಿಲೋ ನೆಲಕಡಲೆ ಹಿಂಡಿ ತಗೊಂಡ್ರೆ ಅದಕ್ಕೆ 1 ಬಕೆಟ್ನಷ್ಟು ನೀರನ್ನು ಹಾಕಿಡಬೇಕು. 1 ವಾರಗಳ ಕಾಲ ಅದನ್ನು ಹುಳಿ ಬರಲಿಕ್ಕೆ ಇಡಬೇಕು. ಹುಳಿ ಬಂದ ನಂತರ ಅದರ ನೀರನ್ನು, ಅದರ ಮೇಲೆ ತೆಳ್ಳನೆಯ ನೀರು ಬರ್ತದೆ, ಆ ನೀರನ್ನು ಪ್ರತಿ ವಾರ ಹಾಕ್ತಾ ಬಂದರೆ ನಿಮಗೆ ಮಲ್ಲಿಗೆ ಹೂಗಳು ತುಂಬ ಮೊಗ್ಗಿ ಬರಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ನೀವು ಈಗ ಒಮ್ಮೆ ಮಲ್ಲಿಗೆ ಆಗಲಿಕ್ಕೆ ಆರಂಭ ಆದರೆ ಒಂದು ಸಾಧಾರಣ 1 ವಾರಗಳ ಕಾಲ ತುಂಬಾ ಮಲ್ಲಿಗೆ ಆಗ್ತದೆ. ಆಮೇಲೆ ಕಡಿಮೆ ಆಗ್ತಾ ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಗೊಬ್ಬರವನ್ನು ಕೊಡಬೇಕು. ನಿಮ್ಮಲ್ಲಿ ಹಟ್ಟಿ ಗೊಬ್ಬರ ಇದ್ದರೆ ದನದ ಸಗಣಿ ನೀರನ್ನು ಹಾಕುವಂಥದ್ದು, ದನದ ಸಗಣಿ ಹಾಕುವಂಥದ್ದು, ದನದ ಗೋಮೂತ್ರ ಇದೆಯಲ್ಲ, ಗೋಮೂತ್ರವನ್ನು ಹಾಕುವಂಥದ್ದು, ಆ ರೀತಿಯಾಗಿ ಹಾಕ್ತಾ ಬಂದರೆ ಗಿಡದಲ್ಲಿ ತುಂಬಾ ಹೂಗಳು ಬರಲಿಕ್ಕೆ ಸಹಾಯ ಆಗ್ತದೆ. ಮಲ್ಲಿಗೆ ಗಿಡ ಅದು ಯಾವಾಗಲೂ ತುಂಬಾ ಎಲೆಗಳು ಬಂದಿರ್ತದೆ, ಅದರ ಜೊತೆಗೆ ಮೊಗ್ಗುಗಳು ಕೂಡ ಬರುವಂಥದ್ದು. ವರ್ಷ ಪೂರ್ತಿ ಮಲ್ಲಿಗೆ ಆಗ್ತಾನೆ ಇರ್ತದೆ. ಇದು ಉಡುಪಿ ಮಲ್ಲಿಗೆ ಅಥವಾ ಶಂಕರಪುರ ಮಲ್ಲಿಗೆ ಅಂತ ಕೂಡ ನಾವು ಇದನ್ನು ಕರಿತೇವೆ. ಇದು ತುಂಬಾ ಪರಿಮಳದಿಂದ ಕೂಡಿರುವಂತಹ ಮಲ್ಲಿಗೆಯಾಗಿದೆ. ಈ ರೀತಿಯಾಗಿ ಮೊಗ್ಗಿಯನ್ನು ಕೊಯ್ದು ನಾವು ಅದನ್ನು ಕಟ್ಟಿದರೆ ನಾಳೆಗೆ ಚೆನ್ನಾಗಿ ಅರಳಿ ನಮಗೆ ಸಿಗ್ತದೆ. ಪ್ರತಿ ವರ್ಷ ಇದನ್ನು ಸ್ವಲ್ಪ ಕಟ್ಟಿಂಗ್ ಮಾಡಬೇಕು. ಆವಾಗ ಹೊಸ ಚಿಗುರು ಬಂದು ಮೊಗ್ಗುಗಳು ಬರಲಿಕ್ಕೆ ಕೂಡ ಸಹಾಯ ಆಗ್ತದೆ. ತುಂಬಾ ಬುಷಾಗಿ ಬರುವಂತಹ ಇದು ಮಲ್ಲಿಗೆ ಗಿಡ ನಮಗೆ ವರ್ಷ ಪೂರ್ತಿ ಮಲ್ಲಿಗೆಯನ್ನು ಕೊಡ್ತಾನೆ ಇರ್ತದೆ. ಮಲ್ಲಿಗೆ ಹೂ ಮೊಗ್ಗುಗಳು ಕಡಿಮೆ ಬರ್ತಾ ಇದೆ ಅಂತ ನಿಮಗೆ ಅನಿಸಿದರೆ ಆವಾಗ ನೀವು ಗೊಬ್ಬರವನ್ನು ಕೊಡ್ತಾ ಇರಬೇಕು. ಇದಕ್ಕೆ ಯಾವಾಗಲೂ ಅಂದರೆ ಒಂದು ಸಾಧಾರಣ 10 ದಿನಗಳಿಗೊಮ್ಮೆ 15 ದಿನಗಳಿಗೊಮ್ಮೆ ಗೊಬ್ಬರವನ್ನು ಕೊಡ್ತಾ ಇದ್ದರೆ ಮಲ್ಲಿಗೆ ಹೂಗಳು, ಮಲ್ಲಿಗೆ ಮೊಗ್ಗುಗಳು ತುಂಬ ಗಾತ್ರದಲ್ಲಿ ತುಂಬ ದೊಡ್ಡದಾಗಿ ಬರಲಿಕ್ಕೆ ಆರಂಭ ಆಗ್ತದೆ.
ಧನ್ಯವಾದಗಳು ಸ್ನೇಹಿತರೆ.